ಆಕಾಶವಾಣಿ ಹಾಸನ. ಜೀವನ ಧ್ವನಿ ಚಂದದ ಜೀವನಕ್ಕೆ ಹಂದರ ಹೆಣೆಯುವ ಮಾರ್ಗದರ್ಶಿ ಕಾರ್ಯಕ್ರಮ ಕೇಳಿ. ಜೀವನ ಧ್ವನಿ ಪ್ರಾಯೋಜಕರು ವಿಕೇರ್ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಹಾಸ್ಪಿಟಲ್, ಕೆಆರ್ ಪುರಂ, ಹಾಸನ್. ಡಾಕ್ಟರ್ ವೈಭವ್ ಕೆಂಚಾಂಬ ಅವರ ಹಾಸನದ ಕೆಆರ್ ಪುರಂ, ಬೆಂಗಳೂರು, ಬೆಳ್ಳೂರು ಕ್ರಾಸ್, ಕೊಡ್ಲಿಪೇಟೆಗಳಲ್ಲಿರುವ ವಿಕೇರ್ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ನಲ್ಲಿ ಎಲ್ಲಾ ರೀತಿಯ ದಂತ ಸಮಸ್ಯೆಗಳಿಗೆ ಚಿಕಿತ್ಸೆ ಮತ್ತು ಪರಿಹಾರ ಸಿಗಲಿದೆ. ಸಂಪರ್ಕಿಸಿ 7020227950. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಬೇಲೂರು ತಾಲೂಕು ಅಡಗೂರಿನ ಎಆರ್ ಚೇತನ್ ಕುಮಾರ್ ಅವರು. ಹೀಗೆ ಬಹಳಷ್ಟು ನಮ್ಮ ನಡುವೆನೆ ಅನೇಕ ಘಟನೆಗಳು, ಅನೇಕ ಜೀವನದ ಅನುಭವಗಳು ನಮಗೆ ಒಂದೊಂದು ಸಾರಿ ಪಾಠವಾಗ್ತವೆ. ಅಂತಹ ಪಾಠಗಳನ್ನ ನಾವು ಕಲಿಬೇಕಾಗತ್ತೆ, ತಿಳ್ಕೋಬೇಕಾಗತ್ತೆ, ಕಲಿತು ಅದನ್ನ ನಾವು ಬದುಕಿನಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಆಗ ಏನಾದ್ರೂ ಒಂದಿಷ್ಟು ಬದಲಾವಣೆಯನ್ನ, ಸಾಧನೆಯನ್ನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ. ಬದಲಾವಣೆಗಳನ್ನ ನಾವು ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಈ ಪ್ರಕೃತಿ ನಮಗೆ ಅನೇಕ ವ್ಯಕ್ತಿಗಳ ರೂಪದಲ್ಲಿ ಅಥವಾ ಇನ್ಯಾರೋ ಒಂದು ಸಂದರ್ಭಗಳ ಸನ್ನಿವೇಶದ ತಕ್ಕನಾಗಿ ನಮಗೆ ಪಾಠವನ್ನ ಹೇಳ್ಕೊಡ್ಲಿಕ್ಕೆ ಬರುತ್ತೆ. ಅದನ್ನೇ ನಮ್ಮ ಹಿಂದಿನವರು ಒಂದು ಮಾತನ್ನ ಹೇಳಿದ್ದಾರೆ. ಏನಂದ್ರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳಿ. ಅಂದ್ರೆ ನಾವು ತಿಳ್ಕೋಬೇಕಾದ ಸಂದರ್ಭದಲ್ಲಿ ಸರಿಯಾಗಿ ತಿಳ್ಕೊಂಡು ಆ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅದರಿಂದ ಮುಂದೆ ಆಗುವಂತ ಹಾನಿ ಅವಾಗ ನಾವು ಏನ್ ಮಾಡಿದ್ರೂ ಸರಿ ಮಾಡ್ಕೊಳ್ಳಿಕ್ಕೆ ಅಥವಾ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಅಂತಹ ಅನೇಕ ನಿದರ್ಶನಗಳನ್ನ, ಅನೇಕ ಉದಾಹರಣೆಗಳನ್ನ ನಾವು ಯಾರ್ಯಾರೋ ರೂಪದಲ್ಲಿ ಗುರುಗಳ ಮುಖೇನ ಇರಬಹುದು, ತಂದೆ ತಾಯಿಂದಿರ ಮುಖೇನ ಇರಬಹುದು, ಅಥವಾ ಸ್ನೇಹಿತರ ಮುಖೇನ ಇರಬಹುದು, ಅಥವಾ ಅಕ್ಕಪಕ್ಕದ ಗೊತ್ತಿಲ್ಲಾರದಂತ ವ್ಯಕ್ತಿಗಳ ಮೂಲಕನೇ ಇರಬಹುದು. ಈ ರೀತಿ ಅನೇಕ ಸಂದರ್ಭಗಳು ನಮಗೆ ಈ ತರದ ಮಾತುಗಳು ನಮ್ಮ ಬದಲಾವಣೆಗೆ ಸಹಕಾರವನ್ನ ಮಾಡ್ತಾ ಇರ್ತವೆ. ಆದ್ರೆ ನಾವೇನ್ ಮಾಡ್ತೀವಿ, ಅವುಗಳನ್ನ ತಿರಸ್ಕಾರ ಭಾವನೆಯಿಂದ ನೋಡ್ತೀವಿ. ಹಾಗೆ ಮಾಡದೆ ಆ ಸಂದರ್ಭಗಳನ್ನ ಅಥವಾ ಆ ಸನ್ನಿವೇಶಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಒಂದಿಷ್ಟು ಬದಲಾವಣೆ ಮಾಡಿಕೊಂಡ್ರೆ ಜೀವನದಲ್ಲಿ ಅನೇಕ ಸಾಧನೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಅಂತಹ ಸಾಧನೆ ಮಾಡಿದಂತ ವ್ಯಕ್ತಿಗಳ ನಿದರ್ಶನವನ್ನು ನಾವು ನೋಡೋದಾದ್ರೆ ಬಹಳಷ್ಟು ಜನಗಳು ನಮ್ಮ ನಡುವೆ ಸಿಗ್ತಾರೆ. ಅಥೆನ್ಸ್ ಪಟ್ಟಣದಲ್ಲಿ, ಅಂದ್ರೆ ಗ್ರೀಕ್ ದೇಶದಲ್ಲಿ ಆಗಿ ಹೋದಂತಹ ಸಾಕ್ರಟೀಸ್, ಅವನ ಮಾತುಗಳಿಗೆ ಬಹಳ ಮನ್ನಣೆ ಇತ್ತು. ಅಂತಹ ಒಂದು ಮಹಾನ್ ವ್ಯಕ್ತಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆ ನೋಡಿ ಹೆಂಗೆ ಮಾರ್ಗದರ್ಶಕರಾಗ್ತಾರೆ ಅನ್ನೋದಕ್ಕೆ ಅವ್ರನ್ನ ಶಿಷ್ಯ ಒಬ್ಬ ಪ್ರಶ್ನೆ ಮಾಡ್ತಾನೆ. ಗುರುಗಳೇ, ನೀವು ಇಷ್ಟೆಲ್ಲ ಈ ಮಟ್ಟದ ನಿಮ್ಮ ಮಾತುಗಳಿಗೆ ಮನ್ನಣೆ ಬರಬೇಕಾದ್ರೆ ಅಥವಾ ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ನಿಮಗೆ ಯಾರು ಮಾರ್ಗದರ್ಶಕರು, ನೀವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ಯಾರು ನಿಮ್ಮ ಗುರು ಅಂತ ಕೇಳಿದಾಗ ಆಗ ಅವ್ರು ಹೇಳಿದ್ದು ಉತ್ತರ ನಮಗೂ ನಿಮಗೂ ಆಶ್ಚರ್ಯ ಆಗುತ್ತೆ. ಯಾರು ಅಲ್ಲಪ್ಪ, ಅವನು ನನ್ನ ಹೆಂಡತಿ ಅಂತೇಳಿ. ಶಿಷ್ಯನಿಗೆ ಇನ್ನೂ ಆಶ್ಚರ್ಯ ಆಗತ್ತೆ. ಹೇಗೆ ನಿಮ್ಮ ಹೆಂಡತಿ ಕಾರಣ ಅಂತ ಹೇಳಿ ಕೇಳಿದಾಗ, ನನ್ನ ಹೆಂಡತಿ ದಿನನಿತ್ಯ ನನ್ನ ಬೈಯೋಳು, ಯಾಕೆಂದ್ರೆ ನಾನು ನೋಡಕ್ಕೂ ಏನು ಬಹಳ ಸುಂದರ ಇರಲಿಲ್ಲ, ಕುರೂಪಿಯಾಗಿದ್ದೆ. ಇಂತಹ ಗಂಡನನ್ನ ಕಟ್ಕೊಂಡಲ್ಲ ಅನ್ನುವಂಥ ಮಾತುಗಳು ಅಥವಾ ಈ ತರ ಇದನ್ನಲ್ಲ ಅನ್ನುವಂಥ ಒಂದೊಂದು ಚುಚ್ಚು ಮಾತುಗಳು ನನ್ನನ್ನ ಒಬ್ಬ ವ್ಯಕ್ತಿಯಾಗಿ, ಅಂದ್ರೆ ಈ ಸ್ಥಾನಕ್ಕೆ ತಂದು ನಿಲ್ಲಿಸಲಿಕ್ಕೆ ಕಾರಣ ಏನಂತ, ಈ ನಶ್ವರವಾದಂತ ದೇಹದಲ್ಲಿ ಏನಾದ್ರೂ ಒಂದು ಶಾಶ್ವತವಾದ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಭಾವನೆ ಬಂತು. ಇದು ನನ್ನ ಹೆಂಡತಿಯ ಮಾತಿನಿಂದ ಸಾಧ್ಯ ಆಗಿದ್ದು, ನನಗೆ ನನ್ನ ಹೆಂಡತಿನೇ ಗುರು ಅಂತೇಳಿ ಹೇಳ್ತಾರೆ. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕು, ಯಾರ ಮುಖೇನ, ಯಾರ ರೂಪದಲ್ಲಿ, ಯಾವ ರೀತಿ ನಮಗೂ ಈ ತರದ ಒಂದು ಮಾತುಗಳು ಸಿಗ್ತವೆ ಗೊತ್ತಾಗಲಿಕ್ಕಿಲ್ಲ. ಅವುಗಳನ್ನು ಅರಿತು ನಾವು ಬದಲಾದ್ರೆ ಈ ರೀತಿ ಒಬ್ಬ ಮಹಾನ್ ವ್ಯಕ್ತಿಯಾಗಿ 2-2.5 ವರ್ಷಗಳ ಆದರೂ ಆ ವ್ಯಕ್ತಿಯನ್ನು ನೆನಪಿಸುವಂತ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂದ್ರೆ ಅದಕ್ಕೆ ಅವನ ಗುರು ಅವನ ಹೆಂಡತಿ ಅನ್ನುವಂಥದ್ದು. ಇದನ್ನು ಅರ್ಥ ಮಾಡಿಕೊಂಡು ನಾವು ನೀವೆಲ್ಲ ಬದಲಾಗೋಣ. ನಮಸ್ಕಾರ. ಇದುವರೆಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡಗೂರಿನ ಎಆರ್ ಚೇತನ್ ಕುಮಾರ್ ಅವರು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಬೇಲೂರು ತಾಲೂಕು ಅಡಗೂರಿನ ಎಆರ್ ಚೇತನ್ ಕುಮಾರ್ ಅವರು. ಅನೇಕ ವಿಚಾರಗಳು ನಾವು ತಿಳ್ಕೊಳ್ತಾ ಇದ್ವಿ ಜೀವನ ಧ್ವನಿಯ ಮೂಲಕ. ಈ ಒಂದು ಜೀವನದ ಯಾತ್ರೆಯಲ್ಲಿ ಎಷ್ಟು ವರ್ಷಗಳ ಕಾಲ ನಾವು ಇರ್ತೀವಿ ಅನ್ನೋದು ಅದು ಅವರವರ ಜೀವನ ಪದ್ಧತಿ, ಅವರವರ ಆಲೋಚನೆಗಳು, ಅವರವರ ಮಾಡುವ ಕೆಲಸಗಳ ಮೇಲೆ ನಿರ್ಧಾರ ಆಗಿರುತ್ತೆ. ಆದರೂ ಒಂದು ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಜೀವನದ ಈ ಒಂದು ಸಿಕ್ಕಿರುವಂತ ಮೌಲ್ಯ ಕ್ಷಣಗಳನ್ನ, ಸಮಯವನ್ನ ನಾವು ಸಾರ್ಥಕತೆಯ ಜೀವನವನ್ನು ನಡೆಸಲಿಕ್ಕೆ ಬಳಸ್ಕೋಬೇಕು ಅನ್ನುವಂಥದ್ದು. ಈ ಸಿಕ್ಕಿರುವಂತಹ ಜೀವನವನ್ನ ನಾವು ಯಾವ ರೀತಿ
ಬಳಸ್ಕೊಂಡು ನಮ್ಮ ಜೀವನದ ಸಾರ್ಥಕತೆಗೆ ನಾವು ತಗೊಂಡೋಗ್ತೀವಿ ಅನ್ನೋದು ಬಹಳ ಮುಖ್ಯ. ನಾವು ಹುಟ್ಟಿದಾಗ ನಮಗೆ ಹೆಸರಿರೋದಿಲ್ಲ, ನಂತರ ನಮಗೆ ಹೆಸರು ಬರುತ್ತೆ. ಸತ್ತ ನಂತರ ನಮ್ಮನ್ನ ಜನ ಈ ತರದೊಂದು ಕೆಲಸ ಮಾಡಿದ್ರು ಅಂತ ಅನ್ಬೇಕು. ಆ ತರದ ಅನೇಕ ಕೆಲಸವನ್ನ ಈ ದೇಶಕ್ಕಾಗಿ, ಈ ಸಮಾಜಕ್ಕಾಗಿ, ಈ ನಾಡಿಗಾಗಿ ಅನೇಕ ಜನ ಮಾಡಿದ್ದಾರೆ. ಅವರು ಇವತ್ತಿಲ್ಲ, ಆದ್ರೂ ಅವರ ಮಾಡಿರುವಂತ ಕೆಲಸಗಳ ಮೂಲಕ ಅವರ ನೆನಪನ್ನ ಮಾಡ್ಕೊಂತೀವಿ. ಅಂತಹ ಕೆಲಸವನ್ನ ನೀವು ಮಾಡಬೇಕಾಗತ್ತೆ. ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗತ್ತೆ. ನೀವೆಲ್ಲ ಕೇಳಿದಿರಿ, ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟಿದಂತ ಸರ್ ಎಂ ವಿಶ್ವೇಶ್ವರಯ್ಯನವರು ನಿಮ್ಗೆಲ್ಲ ಗೊತ್ತಿದೆ. ಅವರು ಓದಿದ್ದು ದೀಪದ ಕೆಳಗಡೆ, ಆದ್ರೆ ನಾಡಿಗೆ ಬೆಳಕನ್ನ ಕೊಟ್ಟಂತವ್ರು. ಅಂತಹ ವ್ಯಕ್ತಿಯ ಇಂದನೆ ಇವತ್ತು ನಾವು ಇಷ್ಟು ಬೆಳಕಿನಲ್ಲಿ ಇರಲಿಕ್ಕೆ ಸಾಧ್ಯ ಆಗಿದ್ದು. ಅಂತ ಒಂದು ಕೆಲಸವನ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡಿರಲಿಲ್ಲ ಅಂದಿದ್ರೆ ನಾವ್ಯಾರೂ ಸಹ ಇಷ್ಟು ಬೆಳಕಿನಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾವು ನೋಡ್ತಾ ಹೋದಾಗೆ ಎಷ್ಟು ಜನ ಸಿಗ್ತಾ ಹೋಗ್ತಾರೆ ಅಂತಂದ್ರೆ, ನ್ಯೂಟನ್ ಭೂಮಿಗೆ ಗುರುತ್ವಾಕರ್ಷಣೆ ಶಕ್ತಿ ಇದೆ ಅಂತ ತಿಳಿಸಿದಂಥದ್ದು. ಹಾಗೇನೆ ಗೆಲಿಲಿಯೋ ಅಂತ ಹಾಗೆ ಹೋದ್ರು, ಈ ಭೂಮಿ ಸೂರ್ಯನ ಸುತ್ತ ತಿರುಗ್ತಾ ಇದೆ ಅನ್ನೋದನ್ನ ತಿಳಿಸಿದಂಥದ್ದು. ಹೀಗೆ ಅವರು ನಮ್ಮ ಜೊತೆಗಿಲ್ಲ, ಆದ್ರೂ ಅವರ ನೆನಪನ್ನ ನಾವು ಮಾಡ್ಕೊಂತೀವಿ. ಅವರು ಬದುಕಿದ್ದು ಮಾತ್ರ ಬಡತನದಲ್ಲೇ, ಆದ್ರೆ ಈ ದೇಶವನ್ನ, ಈ ಸಮಾಜವನ್ನ ಶ್ರೀಮಂತ ಮಾಡಿದ್ರು. ಆದ್ರೆ ನಾವು ಎಷ್ಟೋ ಜನ ಇವತ್ತು ಶ್ರೀಮಂತರಾಗಿದ್ದೀವಿ, ಆದ್ರೆ ಈ ನಾಡು ನಮ್ಮಿಂದ ಬಡವಾಗಿದೆ. ಈ ನಾಡನ್ನ ನಾವು ಸಹ ಶ್ರೀಮಂತ ಮಾಡೋಣ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮಿಂದನೂ ಏನಾದರೂ ಒಂದು ಕೊಡೋಣ. ಆ ಮೂಲಕ ಈ ಜೀವನವನ್ನ ಸಾರ್ಥಕಪಡಿಸ್ಕೊಳ್ಳೋಣ. ಈ ಮೂಲಕ ಜೀವನ ಧ್ವನಿಯ ಕೇಳುಗರು ಸಹ ನಮ್ಮಿಂದ ಏನಾದ್ರು ಸಣ್ಣದೇನಾದ್ರು ಕೊಡೋಕ್ ಸಾಧ್ಯ ಆಗುತ್ತಾ, ಕೊಡುವಂತ ಮೂಲಕ ಈ ಜೀವನ ಧ್ವನಿಯ ಕೇಳಿ ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಇದುವರೆಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡಗೂರಿನ ಎಆರ್ ಚೇತನ್ ಕುಮಾರ್ ಅವರು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಬೇಲೂರು ತಾಲೂಕು ಅಡಗೂರಿನ ಎಆರ್ ಚೇತನ್ ಕುಮಾರ್ ಅವರು. ಅನೇಕ ಘಟನೆಗಳು ನಿಮ್ಮ ನಡುವೆ ನಿರಂತರವಾಗಿ ನಡೀತಾ ಹೋಗ್ತಾ ಇರುತ್ತೆ. ಆ ಘಟನೆಗಳು ನಮ್ಮನ್ನ ನಾವು ಒಂದಿಷ್ಟು ಬದಲಾವಣೆ ಕಡೆಗೆ ಕೊಂಡೊಯ್ಲಿಕ್ಕೂ ಕಾರಣಗಳು ಆಗ್ತವೆ. ಹಾಗೆ ಒಬ್ಬೊಬ್ಬರ ಜೀವನದ ಒಂದೊಂದು ಘಟನೆಗಳು ಸಹ ನಮಗೆ ದಾರಿದೀಪವಾಗಿ ಪರಿಣಮಿಸ್ತವೆ. ಅನೇಕ ಜನರ ಜೀವನದ ಒಂದೊಂದು ಘಟನೆಗಳನ್ನು ಸಹ ನಾವು ನೆನಪು ಮಾಡಿಕೊಂಡ್ರೆ ಎಲ್ಲ ಒಂದು ಕಡೆ ನಾವು ಸಹ ಅವರ ಜೀವನದಲ್ಲಾದಂತ ಒಂದೊಂದು ಕಹಿ ಘಟನೆಗಳಿರ್ಬೋದು ಅಥವಾ ಸಿಹಿ ಘಟನೆಗಳಿರ್ಬೋದು ನಮ್ಮ ಬದುಕಿಗೆ ಬದಲಾವಣೆಗೆ ಕಾರಣ ಆಗ್ತವೆ ಅನ್ನುವಂಥದ್ದು ನನ್ನ ಭಾವನೆ. ನಮಗೆಲ್ಲದೂ ಸರಿ ಅನ್ಸಿದ್ರು ಇನ್ನೊಬ್ಬರಿಗೆ ಅದು ಸರಿ ಕಾಣದಲ್ಲೇ ಇರಬಹುದು. ಒಂದೊಂದು ಸಾರಿ ಎಲ್ಲವನ್ನೂ ನಾವು ಒಪ್ಪಿದ್ರು ನಮಗೆ ಬೇಕಾದಂಥದ್ದನ್ನ ಬೇರೆಯವರು ಒಪ್ಪದಲ್ಲೇ ಇರಬಹುದು. ಹೀಗೆ ಒಬ್ಬ ವ್ಯಕ್ತಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಿರ್ತಾರೆ. ಅವನ ಸ್ನೇಹಿತ ಕೇಳ್ತಾನೆ, ಇಷ್ಟೆಲ್ಲ ಮಾಡಿದ್ರಿ ನೀವು, ಆದ್ರೆ ನೀವು ಯಾಕೆ ಮದುವೆ ಆಗಕ್ಕಾಗ್ಲಿಲ್ಲ ಅಂತೇಳಿ. ಆಗ ಅವರು ಉತ್ತರ ಕೊಡ್ತಾರೆ, ಏನೂ ಇಲ್ಲ, ನಾನು ಯಾಕೆ ಮದುವೆ ಆಗ್ಲಿಲ್ಲ ಅಂದ್ರೆ ಒಬ್ಬ ಪರಿಪೂರ್ಣವಾದಂತಹ ಮಹಿಳೆಯನ್ನ ಹುಡುಕ್ತಾ ಇದ್ದೆ, ಸಿಗ್ಲಿಲ್ಲ, ಅಥವಾ ಸಿಕ್ಕಿದ್ರು ಅಂತ ಹೇಳ್ತಾನೆ. ಅವನಿಗೆ ಕುತೂಹಲ ಆಗ್ಬಿಡುತ್ತೆ, ಇದೇನಪ್ಪ ಪರಿಪೂರ್ಣವಾದಂತ ಹೆಂಗಸು ಸಿಗ್ಲಿಲ್ಲ ಅಥವಾ ಸಿಕ್ಕಿದ್ರು, ಏನ್ ಹಿಂಗೆ ಹೇಳ್ತಾ ಇದ್ರಲ್ಲ, ಏನ್ ನೀವ್ ಹೇಳ್ತಿರೋದ ಅರ್ಥನೇ ಆಗ್ತಾ ಇಲ್ಲ ಅಂದಾಗ ಅವ್ರು ಹೇಳ್ತಾರೆ, ನಾನು ಪರಿಪೂರ್ಣವಾದಂತ ಮಹಿಳೆಯನ್ನ ಹುಡುಕ್ತಾ ಇದ್ದೆ. ಅಂದ್ರೆ ಬುದ್ಧಿವಂತೆ ಇರಬೇಕು, ರೂಪವತಿ ಇರಬೇಕು, ಗುಣವಂತೆ ಇರಬೇಕು, ಎಲ್ಲದರಲ್ಲೂ ಕೆಲಸ ಮಾಡುವಂತ ಹೆಣ್ಮಗಳು ಇರಬೇಕು. ಒಂದು ಸಾರಿ ಒಬ್ಬ ಹೆಣ್ಮಗಳನ್ನ ನೋಡಿದೆ, ರೂಪವತಿ ಇದ್ಲು, ಗುಣವಂತೆ ಇದ್ಲು, ಆದ್ರೆ ಸೋಮಾರಿ ಆಗಿದ್ಲು, ಬಿಟ್ಟೆ. ಇನ್ನೊಬ್ರು ಕೆಲಸ ಮಾಡೋರು ಗುಣವಂತೆ ಇದ್ಲು, ಆದ್ರೆ ಅಷ್ಟು ಸೌಂದರ್ಯವಾಗಿರ್ಲಿಲ್ಲ. ಇನ್ನೊಬ್ರು ಸೌಂದರ್ಯ ಇತ್ತು, ಆದ್ರೆ ಕೆಲಸನೂ ಮಾಡೋಳು, ಅಷ್ಟು ಗುಣ ಚೆನ್ನಾಗಿರ್ಲಿಲ್ಲ. ಇನ್ನೊಬ್ಬ ಹೆಣ್ಮಗಳು ಸಿಕ್ಕಿದ್ಲು, ಅವಳು ಸೌಂದರ್ಯವನ್ನೂ ಆಗಿದ್ಲು, ಗುಣವಂತೆನೂ ಆಗಿದ್ಲು, ಮತ್ತು ಕೆಲಸವನ್ನು ಚಾಕುಚಕ್ಯತೆಯಿಂದ ಮಾಡೋಳು. ಆದ್ರೆ ಅವಳನ್ನ ನಾನು ಒಪ್ಪಿದೆ, ಆದ್ರೆ ಅವಳು ನನ್ನನ್ನ ಒಪ್ಪಲಿಲ್ಲ ಅಂತೇಳಿ. ನೋಡಿ ಎಷ್ಟು ತಮಾಷೆಗಿದೆ ಅಂತೇಳಿ. ಅಂದ್ರೆ ಅರ್ಥ, ಒಂದೊಂದು ಸಾರಿ ಈ ಜಗತ್ತಿನಲ್ಲಿ ಯಾವುದೂ ಸಹ ನಮಗೆ ಪರಿಪೂರ್ಣವಾಗಿ ಸಿಗಲ್ಲ, ಸಿಕ್ಕಿದ್ದನ್ನ ನಾವು ಒಪ್ಕೋಬೇಕು ಅನ್ನುವಂಥದ್ದು. ಈಗ ಒಪ್ಕೊಳ್ಳೋ ಹೊತ್ತಿಗೆ ಎಷ್ಟೋ ಸಮಯ ಆಗಿ ಹೋಗಿರುತ್ತೆ, ಅವರು ನಮ್ಮನ್ನ ಒಪ್ಪಲಿಕ್ಕೆ ತಯಾರಾಗೋದಿಲ್ಲ ಅಂತ. ಅಂದ್ರೆ ಅರ್ಥ, ಒಂದೊಂದು ಸಾರಿ ನಮ್ಮನ್ನ ಒಪ್ಪಿದವ್ರನ್ನ ನಾವು ಬಿಟ್ಟು ನಾವು ಅವ್ರು ಒಪ್ಪಿದವ್ರನ್ನ ನಾವು ಇಷ್ಟಪಡಕ್ ಹೋಗ್ತೀವಿ, ಅಥವಾ ಅವರಿಗೆ ನಾವು ಒಪ್ಪಿಗೆ ಆಗ್ದಲೇ ಇರ್ತೀವಿ. ಅಂದ್ರೆ ಒಂದೊಂದ್ಸಾರಿ ಅವ್ರು ನಮ್ಮನ್ನು ಒಪ್ಪಿರ್ತಾರೆ, ಅವ್ರನ್ನ ನಾವು ತಿರಸ್ಕರಿಸ್ತೀವಿ, ನಾವು ಒಪ್ಪುತ್ತೀವಿ, ಆದ್ರೆ ಅವರೇ ನಮ್ಮನ್ನ ತಿರಸ್ಕಾರ ಮಾಡ್ತಾರೆ ಎನ್ನುವಂಥದ್ದು. ಹಾಗಾಗಿ
ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇನೆ, ಈ ಜೀವನ ಧ್ವನಿಯ ಮೂಲಕ ಏನಂತಂದ್ರೆ ಯಾವುದನ್ನ ನಾವು ಪರಿಪೂರ್ಣವಾಗಿ ಹುಡುಕೋಕ್ಕಾಗೋದಿಲ್ಲ, ಅದು ಸಿಗೋದು ಇಲ್ಲ, ಸಿಕ್ಕಿದ್ರೂ ಅದು ನಮ್ಮನ್ನ ಏನ್ ಮಾಡೋದಿಲ್ಲ, ಒಪ್ಕೊಳ್ಳೋದಿಕ್ಕೆ ತಯಾರಿರೋದಿಲ್ಲ ಅನ್ನುವಂಥದ್ದು ಇದರ ಕಥೆಯ ಸಾರಾಂಶ. ನಮಸ್ಕಾರ. ಇದುವರೆಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡಗೂರಿನ ಎಆರ್ ಚೇತನ್ ಕುಮಾರ್ ಅವರು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಬೇಲೂರು ತಾಲೂಕು ಅಡಗೂರಿನ ಎಆರ್ ಚೇತನ್ ಕುಮಾರ್ ಅವರು. ಬಹಳಷ್ಟು ಘಟನೆಗಳು, ಸನ್ನಿವೇಶಗಳು, ಸಂದರ್ಭಗಳು ನಾವೆಲ್ಲ ನೋಡ್ತಾ ನೋಡ್ತಾ ಹೋಗ್ತಾ ಇದ್ದೀವಿ. ಬಹಳಷ್ಟು ಬದಲಾವಣೆಗಳು, ಪರಿವರ್ತನೆಗಳು ತಮ್ಮಲ್ಲೂ ಈ ಜೀವನ ಧ್ವನಿಯ ಮೂಲಕ ಆಗಿದೆ ಅಂತ ನನ್ನ ಭಾವನೆ. ಅದಕ್ಕೆ ಇಲ್ಲಿ ನನ್ನದು ಅನ್ನೋದಕ್ಕಿಂತ ಎಲ್ಲೆಲ್ಲೋ ಒಂದಿಷ್ಟು ವಿಚಾರಗಳನ್ನ ಕೆದಕಿ ಹುಡುಕಿ ಅಥವಾ ಅಲ್ಲಿ ಇಲ್ಲಿ ಸಿಕ್ಕಿದಂತ ಮಾತುಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಿಕ್ಕೆ ಇದೊಂದು ಹಾಸನ ಆಕಾಶವಾಣಿಯ ವೇದಿಕೆ. ಬಹಳಷ್ಟು ಜನ ಕೇಳ್ತಾ ಇರ್ತಾರೆ, ಈ ತರದೆಲ್ಲ ಎಲ್ಲಿ ಸಿಗ್ತದೆ ಅಂತೇಳಿ. ಎಲ್ಲೂ ಇಲ್ಲ. ನಿಮಗೆ ಒಂದು ಮಾತನ್ನ ಹೇಳ, ಈ ಜೀವನ ಧ್ವನಿಯ ಮೂಲಕ ಎಲ್ಲೂ ಸಿಗೋದು ಅಂತ ವಸ್ತು ಏನಲ್ಲ. ಇವೆಲ್ಲವೂ ನಿಮಗೂ ಸಿಗುತ್ತೆ, ನನಗೂ ಸಿಗುತ್ತೆ, ಎಲ್ಲರಿಗೂ ಸಿಗ್ತದೆ. ಆದ್ರೆ ಆ ಸಿಗುವಂತ ವಸ್ತು ಯಾವುದು ಅನ್ನೋದು ನಮಗೂ ನಿಮಗೂ ಗೊತ್ತಿರಬೇಕು. ಅಂತಹ ವಸ್ತುವೇ ಪುಸ್ತಕ ಅಂತೇಳಿ. ನಾನು ಅದಕ್ಕೆ ಬಹಳಷ್ಟು ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ, ನೀವು ಮನೆಯನ್ನ ಹೇಗೆ ಕಟ್ಟಿದಿರಿ, ಮನೆಯಲ್ಲಿರುವಂತಹ ವಸ್ತುಗಳು ಹೇಗೆ ಬೆಲೆ ಬಾಳ್ತವೆ ಅನ್ನೋದಕ್ಕಿಂತ ನಿಮ್ಮ ಮನೆಗೆ ಒಂದಿಷ್ಟು ವ್ಯಕ್ತಿಗಳಿಗೆ ಅಥವಾ ಮನೆಗೆ ಒಂದು ಗೌರವ ಹೆಚ್ಚಾಗಬೇಕು ಅಂತಂದ್ರೆ ಮನೆಯಲ್ಲಿ ಒಂದು ಚಿಕ್ಕ ಗ್ರಂಥಾಲಯ ಇರಲಿ. ಅಂದ್ರೆ ಅರ್ಥಾತ್ ಪುಸ್ತಕಗಳು ನಿಮ್ಮ ಮನೆಯಲ್ಲಿ ಇರಲಿ ಎನ್ನುವಂಥದ್ದು. ಯಾಕೆಂದ್ರೆ ಅತ್ಯಂತ ಉತ್ತಮವಾದಂತಹ ಗೆಳೆಯ ಅಂತ ಏನಾದ್ರು ಇದ್ರೆ ಅದು ಪುಸ್ತಕ ಅಂತ. ಅಂತಹ ಪುಸ್ತಕಗಳನ್ನ ನೀವು ಹುಡುಕಬೇಕಷ್ಟೇನೆ. ಹುಡುಕಿದಾಗ ನಮಗೆ ನಿಜವಾಗ್ಲೂ ಯಾರೇ ಕೈ ಬಿಟ್ರು ನಮ್ಮನ್ನ ಸರಿದಾರಿಯಲ್ಲಿ ಕರ್ಕೊಂಡು ಹೋಗುವಂತ ಏಕೈಕ ಸ್ನೇಹಿತ ಅಂದ್ರೆ ಅದು ಪುಸ್ತಕ. ಅಂತಹ ಪುಸ್ತಕಗಳನ್ನ ನೀವು ಓದುವಂತ ಹವ್ಯಾಸವನ್ನ ಬೆಳೆಸ್ಕೊಳ್ಳಿ. ಆಗ ನೀವು ಸಹ ಈ ತರದ ಮಾತುಗಾರರಾಗಿ, ಈ ತರದ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡು ಇನ್ನೊಬ್ಬರಿಗೆ ಹೇಳುವಂತಹ ವ್ಯಕ್ತಿಗಳಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ. ಯಾಕೆಂದ್ರೆ ನಮ್ಮನ್ನ ಪುಸ್ತಕ ಮಾತ್ರ ಕೈ ಬಿಡೋದಿಲ್ಲ, ಅದು ನಮ್ಮನ್ನು ಸರಿದಾರಿಗೆ ಕರ್ಕೊಂಡೋಗುತ್ತೆ. ಮತ್ತೆ ಅತ್ಯಂತ ಗೆಳೆಯ, ಮತ್ತೆ ಅತ್ಯಂತ ನಮಗೆ ಸಂತೋಷವನ್ನ, ಮಾರ್ಗದರ್ಶನ ಮಾಡುವಂತ ಏನಾರು ಒಂದು ಇತ್ತು ಅಂತ ಅಂದ್ರೆ ಅದು ಪುಸ್ತಕ ಮಾತ್ರ. ಪುಸ್ತಕಕ್ಕೆ ಎಲ್ಲಿಲ್ಲದ ಬೆಲೆ ಇದೆ, ಎಲ್ಲಿಲ್ಲದ ಗೌರವ ಇದೆ. ನಿಮ್ಮನ್ನ ಇನ್ನೂ ಗೌರವಯುತವಾಗಿ ಕರ್ಕೊಂಡೋಗುತ್ತೆ ಅಂತ ಶಕ್ತಿ ಪುಸ್ತಕಕ್ಕಿದೆ. ಹಾಗಾಗಿ ಮೊಬೈಲ್ ಬಿಟ್ಟು ಪುಸ್ತಕ ಕಡೆಗೆ ಬನ್ನಿ, ನಿಮ್ಮನ್ನ ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇದು ಜೀವನ ಧ್ವನಿಯ ಮೂಲಕ ನಿಮಗೂ ಒಂದು ಸಣ್ಣ ವಿನಂತಿ, ಇನ್ನು ಮುಂದೆ ಒಂದಿಷ್ಟು ಪುಸ್ತಕಗಳನ್ನು, ಒಳ್ಳೆ ಗ್ರಂಥಗಳನ್ನ ಓದುವಂತಹ ಹವ್ಯಾಸವನ್ನ ಬೆಳೆಸ್ಕೊಳ್ಳಿ. ನೀವು ಸಹ ಎಲ್ಲರಿಗೂ ಬೇಕಾದವರಾಗಿ, ಎಲ್ಲರ ಜೊತೆಗೆ ಬೆರೆತವರಾಗಿ, ಎಲ್ಲರಿಂದ ಮನ್ನಣೆ ಗಳಿಸುವಂತಹ ವ್ಯಕ್ತಿಗಳಾಗಿ ರೂಪುಗೊಳ್ತೀರಿ. ಇದು ಜೀವನ ಧ್ವನಿಯ ಮೂಲಕ ನಿಮ್ಮೆಲ್ಲರಿಗೂ ಒಂದು ವಿನಂತಿ. ನಮಸ್ಕಾರ. ಇದುವರೆಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡಗೂರಿನ ಎಆರ್ ಚೇತನ್ ಕುಮಾರ್ ಅವರು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಬೇಲೂರು ತಾಲೂಕು ಅಡಗೂರಿನ ಎಆರ್ ಚೇತನ್ ಕುಮಾರ್ ಅವರು. ಅನೇಕ ವಿಚಾರಗಳನ್ನ, ಜೀವನದಲ್ಲಿ ನಡೆದಂತಹ ಸನ್ನಿವೇಶಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೆ. ಅನೇಕ ಸನ್ನಿವೇಶಗಳು, ಸಂದರ್ಭಗಳು ಸಾಕಷ್ಟು ನಮಗೆ ಒಂದು ಒಳ್ಳೊಳ್ಳೆಯ ಅನುಭವಗಳನ್ನ, ಪಾಠಗಳನ್ನ ಹೇಳಿಕೊಡ್ತವೆ. ಅಂತಹ ಅನುಭವಗಳು ನಾವು ಸಹ ನೋಡ್ತಾ ಅವುಗಳನ್ನ ನಮ್ಮ ಅನುಭವಕ್ಕೂ ತಂದ್ಕೋಬೇಕು. ನಮಗಾದಂತ ಅನುಭವವನ್ನ ಅದನ್ನ ನಾವು ಅನುಭವಿಸಿದಾಗ ಮಾತ್ರ ಅವಾಗ ಅದು ಪರಿಪೂರ್ಣತೆ ಆಗುತ್ತೆ ಅನ್ನುವಂಥದ್ದು. ಇದಕ್ಕೆ ಒಂದು ನಿದರ್ಶನ ಜೀವನ ಧ್ವನಿಯ ಮೂಲಕ ಹೇಳಕ್ ಹೊರಟಿರುವಂತದ್ದು ಏನು ಅಂದ್ರೆ, ಹೇಗಿರುತ್ತೆ ಗೊತ್ತರ, ಒಂದೊಂದು ಪಾಠಗಳು, ಒಂದೊಂದು ಮಾತುಗಳು ಖಂಡಿತ ನಮ್ಮೆಲ್ಲರಿಗೂ ಸ್ಫೂರ್ತಿ ಅಂತ ಅನಿಸ್ತದೆ. ಹೀಗೆ ನಮ್ಮ ತಂದೆ ಮನೆಯಲ್ಲಿದ್ದಾಗ ಒಂದಿಷ್ಟು ಅತಿಥಿಗಳು ನಮ್ಮ ಮನೆಗೆ ಬಂದಾಗ ಈ ಕತೆ ಕೇಳಿ, ಆಮೇಲೆ ನಿಮಗೆ ಇದರದ್ದು ಒಂದು ಒಳ್ಳೆಯ ಮೆಸೇಜ್ ನಿಮಗೆ ಸಿಗತ್ತೆ. ಆಗ ನಮ್ಮ ತಂದೆಯವರು ನಮ್ಮ ತೋಟದಲ್ಲಿದ್ದಂತ ಎಳೆನೀರನ್ನ ಕೆಡವಿ ಕುಡಿಯೋದಿಕ್ಕೆ ಕೊಟ್ರು. ಎಲ್ಲ ಎಳೆನೀರು ಕುಡಿದ್ಮೇಲೆ ಮತ್ತೊಂದಿಷ್ಟು ಎಳೆನೀರನ್ನ ಅವರಿಗೆ ಕೆಡವಿದ್ರು. ಏನಕ್ಕೆ? ಮತ್ತೆ ಮನೇಲಿ ಹೋಗೊಂದಿಷ್ಟು ಕುಡಿಲಿ ಅಂತೇಳಿ. ಅವಾಗ ಅವರು ಬಂದಂತ ಅತಿಥಿಗಳು ಏನು ಹೇಳಿದ್ರು ಅಂದ್ರೆ, ಸರ್, ನೀವ್ ಈಗಾಗಲೇ ಇಷ್ಟೊಂದು ಕುಡಿಯಕ್ಕೆ ಕೊಟ್ಟಿದ್ದೀರಿ, ಮತ್ತೆ ಬೇರೆ ಮನೆಗೆ ತಗೊಂಡೋಗಿ ಅಂತ ಇದ್ದೀರಿ. ನಿಮ್ಮ ಹೃದಯವಂತಿಕೆಯನ್ನ, ನಿಮ್ಮ ಉದಾರತೆಯನ್ನ ನೋಡಿದ್ರೆ ನಿಜವಾಗ್ಲೂ ನಿಮಗೆ ತುಂಬಾ ತುಂಬಾ ಧನ್ಯವಾದ ಹೇಳಬೇಕು ಅಂತೇಳಿ.
ಆವಾಗ ನನಗೆ ಯಾಕೆ ಧನ್ಯವಾದ ಹೇಳ್ತೀರಿ, ನನಗೇನು ಹೇಳಬಂತ ಅವಶ್ಯಕತೆ ಇಲ್ಲ. ಎಳನೀರು ಬಂದವರಿಗೆ ಕುಡಿಲಿಕ್ಕೆ ಎಷ್ಟೆಷ್ಟು ಕಿತ್ತು ಕೊಡ್ತಾ ಇದೀನೋ ಅಷ್ಟಷ್ಟು ಮರ ಜಾಸ್ತಿ ಎಳನೀರನ್ನ ಬಿಡ್ತಾ ಇದೆ ಎನ್ನುವಂಥದ್ದು. ನೋಡಿ, ಅವ್ರು ಯಾವುದೇ ಪುಸ್ತಕ ಓದಿಲ್ಲ ಅಥವಾ ಯಾವುದೇ ಗ್ರಂಥವನ್ನ ಅಧ್ಯಯನವನ್ನ ಮಾಡಿಲ್ಲ. ಅವರ ಒಂದು ಮಾತು ಅವರಿಗೆ ಒಂದು ಕ್ಷಣ ವಿಶೇಷವಾದಂತ ಮೆಸೇಜ್ ಅನ್ನ ಸಿಕ್ಕಂಗ ಅನ್ಸ್ಬಿಡ್ತದೆ. ಅವ್ರು ಹೇಳ್ತಾ ಇದ್ರು, ನನಗೆ ಫೋನ್ ಮಾಡಿ, ನಿಮ್ ತಂದೆ ಈ ರೀತಿ ಹೇಳಿದ್ರು, ಎಳನೀರನ್ನ ಮರ ಜಾಸ್ತಿ ಬಿಡ್ತಾ ಇದಾವೆ ಅಂತ. ಅವಾಗ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಹೌದು, ಅದನ್ನೇ ಸರ್ವಜ್ಞ ಹೇಳಿದ್ದು, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತೆನಬೇಡ, ಆ ಶಿವನಲ್ಲಿ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಏನನ್ನ ಕೊಡ್ತೀವೋ ಅದು ನಮಗೆ ದುಪ್ಪಟ್ಟು ಸಿಗುತ್ತೆ ಅನ್ನುವಂಥದ್ದು ಇದರ ಸಂದೇಶ. ಹಾಗಾಗಿ ನಾವು ಏನಾರು ಆಗಲಿ, ನಮ್ಮಲ್ಲಿ ಏನಿರುತ್ತೋ ಅದನ್ನ ಹಂಚುವಂತ ಕೆಲಸವನ್ನ ಮಾಡಿದಾಗ ಅದು ದುಪ್ಪಟ್ಟಾಗುತ್ತೆ. ನೀವು ಸುಖನಾರು ಹಂಚ್ರಿ, ಸಂತೋಷನಾರು ಹಂಚ್ರಿ, ದುಃಖನಾರು ಹಂಚ್ರಿ, ಏನ್ ಹಂಚುತ್ತೀರೋ ಅದು ಸಿಗುತ್ತೆ ಅನ್ನುವಂಥದ್ದು ಈ ನಮ್ಮ ತಂದೆಯವರ ಜೀವನದಲ್ಲಿ ನಡೆದ ಒಂದು ಸಣ್ಣ ಘಟನೆಯನ್ನ ನಿಮ್ಮ ಹತ್ರ ಹಂಚಿಕೊಳ್ಳಿಕ್ಕೆ ಇದೊಂದು ಅವಕಾಶ ಸಿಕ್ತು. ಅವ್ರು ಹೇಳಿದಂತ ಮಾತಿಗೆ ನಾವು ಸಹ ಏನಾದ್ರೂ ಒಂದಿಷ್ಟು ಒಳ್ಳೆದನ್ನ ನಮ್ಮ ಕೈಲಿ ಇದ್ದದ್ದನ್ನ ಅಥವಾ ಏನಾದ್ರು ಒಂದಿಷ್ಟು ಮಾಡ್ಲಿಕ್ಕಾದ್ರೆ ಮಾಡೋಣ ಅನ್ನುವಂಥದ್ದು ಇದರ ಸಂದೇಶ. ನಮಸ್ಕಾರ. ಇದುವರೆಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಮಾತಿನಲ್ಲಿ ಅಂತಹ ಒಂದು ಅದ್ಭುತವಾದಂತ ಶಕ್ತಿ ಇದೆ ಅನ್ನೋದನ್ನ ನಾವು ಬಹಳ ಸಾರಿ ಕೇಳಿದಿವಿ. ಅದನ್ನೇ ಶರಣರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕೆಯ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಅನ್ನುವಂತ ಮಾತುಗಳನ್ನ ನಾವು ಕೇಳಿದಿವಿ. ಅಂದ್ರೆ ಮಾತಿನಲ್ಲಿ ಅಂತಹ ಒಂದು ತೂಕ ಇದೆ ಎನ್ನುವಂಥದ್ದು. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನಿಸ್ತದೆ. ಯಾಕೆಂದ್ರೆ ಒಂದು ಗಾದೆ ಮಾತಿದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳಿ. ಅಂದ್ರೆ ಇಷ್ಟೆಲ್ಲ ಜಗಳ ಆಗ್ತಾ ಇದೆ ಅಂದ್ರೆ ನಮಗೆಲ್ಲ ಒಂದು ಕಡೆ ಮಾತನಾಡ್ಲಿಕ್ಕೆ ಬರ್ತಾ ಇಲ್ವೇನೋ ಅನಿಸ್ತದೆ. ಇನ್ನೂ ಒಂದು ಮಾತಿದೆ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿ ಅಂತ. ಅಂದ್ರೆ ಒಂದೊಂದ್ಸರಿ ಮೌನನೇ ಉತ್ತರ ಆಗ್ಬಿಡುತ್ತಾ ಅನ್ನುವಂಥದ್ದು ಆಗ್ತದೆ. ಆದರೂ ಮಾತಿನಲ್ಲಿ ಇಷ್ಟು ಬದಲಾವಣೆಯನ್ನ ತರಲಿಕ್ಕೆ ಶಕ್ತಿ ಇದೆ ಅನ್ನೋದಕ್ಕೆ ಒಂದು ಅಮೆರಿಕ ದೇಶದಲ್ಲಿ ನಡೆದ ಘಟನೆ. ಮನಃಶಾಸ್ತ್ರಜ್ಞ ಹೀಗೆ ಅವನು ನಡ್ಕೊಂಡು ಹೋಗ್ತಾ ಇರ್ತಾನೆ. ದಾರಿಯಲ್ಲಿ ನಡ್ಕೊಂಡು ಹೋಗುವ ಸಂದರ್ಭದಲ್ಲಿ ಎದುರುಗಡೆ ಒಬ್ಬ ಯುವಕ ಅವನಿಗೆ ಸಿಗ್ತಾನೆ. ಸಿಕ್ಕಿದ ಸಂದರ್ಭದಲ್ಲಿ ಆ ಮನಃಶಾಸ್ತ್ರಜ್ಞ ಆ ಯುವಕನನ್ನು ನೋಡಿದಾಗ ಅನಿಸ್ತದೆ, ಇವನು ಎಲ್ಲೋ ಒಂದು ಕಡೆ ಬೇರೆ ದಾರಿ ಕಡೆಗೆ ಹೋಗ್ತಾ ಇದ್ದಾನೆ, ಅವನಿಗೆ ಜೀವನದಲ್ಲಿ ಜಿಗುಪ್ಸೆ ಅಂತ ಅನ್ಸಿ ಯಾವುದೋ ಒಂದು ಕೆಟ್ಟ ನಿರ್ಧಾರ ಮಾಡ್ತಾ ಇದ್ದಾನೆ ಅಂತೇಳಿ. ಆ ವ್ಯಕ್ತಿ ಆ ಯುವಕನನ್ನ ನೋಡಿ ಒಂದು ಮಾತನ್ನ ಹೇಳ್ತಾನೆ, ಏನಪ್ಪಾ ಇಷ್ಟು ನಿನ್ನ ತಲೆಯ ಕೂದಲು ತುಂಬಾ ಚೆನ್ನಾಗಿದೆ, ನೋಡ್ಲಿಕ್ಕೆ ಇಷ್ಟು ಚೆನ್ನಾಗಿದೆಯಾ, ಒಂಥರ ಧಾವಂತವದಲ್ಲಿ ಹೋಗ್ತಾ ಇದೆಯಾ, ನಿನಗಿರೋ ಕೂದಲು ನನಗಿಲ್ವಲ್ಲ ಅಂತ ಹೇಳಿ ಹೇಳ್ತಾನೆ. ಅಷ್ಟೇ ಮಾತು ಅವನ ಮನ ಪರಿವರ್ತನೆ ಆಗ್ತದೆ. ಅಷ್ಟೇ ಮಾತು ಅವನಿಗೆ ಎಲ್ಲ ಒಂದು ಕಡೆ ಸಾವಿನ ಕಡೆ ಹೆಜ್ಜೆ ಇಟ್ಟಂತವನಿಗೆ ಬದುಕಬೇಕು ಅಂತ ಅನಿಸ್ತದೆ. ಮುಂದೆ ಬದುಕ್ತಾನೆ, ದೊಡ್ಡ ವ್ಯಕ್ತಿ ಆಗ್ತಾನೆ, ದೊಡ್ಡ ಹೆಸರು ಮಾಡ್ತಾನೆ. ಒಂದಿಷ್ಟು ವರ್ಷಗಳ ನಂತರ ಅದೇ ವ್ಯಕ್ತಿ ಅವನಿಗೆ ಸಿಗ್ತಾನೆ. ಸಿಕ್ಕಿದಾಗ ಆ ಯುವಕ ಅವತ್ತೇನು ನಿರ್ಧಾರ ಮಾಡಿದ್ದ ಆ ವ್ಯಕ್ತಿ ಧನ್ಯವಾದವನ್ನ ಹೇಳ್ತಾನೆ. ಸಾರ್, ಅವತ್ತು ನೀವು ಹೇಳಿದಂತ ಒಂದು ಮಾತು ನನ್ನನ್ನ ವಾಪಸ್ ಬಂದು ಈ ರೀತಿ ಬದುಕಿಸಬೇಕು ಅನ್ನಿಸ್ತು, ಬದುಕಿ ಇಷ್ಟು ನಾನು ದೊಡ್ಡ ಮಟ್ಟಕ್ಕೆ ಮತ್ತೆ ದೊಡ್ಡ ವ್ಯಕ್ತಿ ಆದೆ ಅನ್ನುವಂತ ಮಾತನ್ನ ಹೇಳ್ತಾನೆ. ನಿಮಗೆ ತುಂಬಾ ಧನ್ಯವಾದ ಅಂತ ಹೇಳ್ತಾನೆ. ಆಗ ಧನ್ಯವಾದದ ಅವಶ್ಯಕತೆ ಇಲ್ಲ, ನಿನ್ನ ನೋಡಿದಾಗ ಹಂಗ ಅನಿಸ್ತು, ಒಂದು ಮಾತು ನಿನ್ನಲ್ಲಿರುವಂತಹದನ್ನು ನೋಡಿ ಹೇಳಿದೆ ಬಿಟ್ರೆ ಇಲ್ಲಿ ಬೇರೆ ಇನ್ನೊಂದೇನು ಇಲ್ಲ ಅನ್ನುವಂತ ಮಾತನ್ನ ಆ ವ್ಯಕ್ತಿನೂ ಹೇಳ್ತಾರೆ. ನೋಡಿ, ಇದು ನಡೆದ ಘಟನೆ ಅಮೆರಿಕದಲ್ಲಿ. ನಾವು ಅಷ್ಟೇನೆ ಯಾರಿಗಾರು ಒಂದಿಷ್ಟು ದುಃಖದಲ್ಲಿರುವಂತವರಿಗೆ ಅಥವಾ ಒಂದಿಷ್ಟು ಮನಸ್ಸು ಕುಗ್ಗಿರುವಂತವರಿಗೆ, ಒಂದಿಷ್ಟು ಸೋತುವಂತವರಿಗೆ ನಮ್ಮ ಮಾತುಗಳು ಇನ್ನೊಬ್ಬರಿಗೆ ಸ್ಫೂರ್ತಿ ಆದ್ರೆ, ಇನ್ನೊಬ್ಬರಿಗೆ ಶಕ್ತಿಯನ್ನ ಕೊಡೋದಾದ್ರೆ ನಾವು ಯಾಕಂತ ಮಾತುಗಳನ್ನ ಹಾಡಬಾರದು? ಆಡಿದ್ರೆ ಇನ್ನೊಬ್ಬರ ಜೀವನವನ್ನ ಬದಲಾಯಿಸಬಹುದಲ್ವಾ? ಇದುವರೆಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಬಹಳಷ್ಟು ಘಟನೆಗಳು, ಸನ್ನಿವೇಶಗಳು ನಾವು ನೋಡ್ತಾ ಹೋಗ್ತಾ ಇದ್ದಾಗೆ ಎಷ್ಟು ತಿಳ್ಕೊಂಡ್ರು, ಎಷ್ಟು ಕಲ್ತರು, ಇನ್ನೂ ಕಲಿಬೇಕು ಅನ್ನುವಂಥದ್ದು ಇದ್ದೇ ಇರುತ್ತೆ. ಯಾವತ್ತು ಪರಿಪೂರ್ಣ ಅನ್ನೋದು ಇಲ್ಲ, ಕಲಿಯೋದು ಇನ್ನೂ ಸಾಕಷ್ಟು ಇರುತ್ತೆ. ಜೀವನ ಇರೋ ತನಕನೂ
ನಾವು ಕಲಿತಾ ಇರ್ತೀವಿ, ತಿಳ್ಕೊಂತಾ ಇರ್ತೀವಿ. ತಿಳಿದಿದ್ದೀವಿ ಅಂದ್ರೆ ಅವತ್ತೇ ನಮ್ಮ ಒಂದು ಕುಸಿತ ಪ್ರಾರಂಭ ಅಂತೇಳಿ. ಯಾಕೆ ಇವತ್ತು ಇಷ್ಟು ತಿಳ್ಕೋಬೇಕು, ಕಲ್ತ್ಕೋಬೇಕು, ಇನ್ನೂ ಕಲಿಯೋದು ಇರುತ್ತೆ ಅನ್ನೋದಕ್ಕೆ ಅನೇಕ ಜನರ ಜೀವನದ ನಿದರ್ಶನಗಳು ನಮಗೆ ಗೊತ್ತಾಗ್ತವೆ. ಅದಕ್ಕೇನೆ ಅವರು ಇವತ್ತೂ ಸಹ ನಮ್ಮ ನಡುವೆ ದೊಡ್ಡ ವ್ಯಕ್ತಿಗಳಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗಿರುತ್ತೆ. ಅಂತದನ್ನ ನಾವು ಒಂದಿಷ್ಟು ತಿಳ್ಕೊಳ್ಳೋಣ, ನಾವು ಒಂದಿಷ್ಟು ಬದಲಾವಣೆಯನ್ನ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂತದ್ದು ಒಂದಿಷ್ಟು ಸಮಯ ಬೇಕಾಗ್ತದೆ. ಅಂದ್ರೆ ಸಮಯ ಅಂತಂದ್ರೆ ಏನೂ ಅಲ್ಲ, ನಾವು ಈ ಕ್ಷಣಕ್ಕೆ ಅಲ್ಲದು ಸಿಗಬೇಕು, ಈ ಕ್ಷಣಕ್ಕೆ ನಾವು ಎಲ್ಲದನ್ನು ಪಡ್ಕೋಬೇಕು ಅನ್ನುವಂಥದ್ದಲ್ಲ. ಅಂತಹ ಒಂದು ಬದಲಾವಣೆ ಅಂತ ಅಂದ್ರೆ ಬುದ್ಧರು, ತಾವೆಲ್ಲ ಕೇಳಿದಿರಿ, ಬುದ್ಧರನ್ನ ಒಬ್ಬ ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಗುರುಗಳೇ, ನೀವೆಲ್ಲ ಇಷ್ಟೆಲ್ಲ ತ್ಯಾಗ ಮಾಡಿ ರಾಜರಿದ್ರಿ, ಮನೆಯನ್ನ ಬಿಟ್ಟು ಬಂದ್ರಿ, ಏನೋ ಮರದ ಕೆಳಗಡೆ ಕೂತ್ಕೊಂಡು ಏನೋ ಧ್ಯಾನ ಮಾಡಿದ್ರಿ, ಏನೋ ಒಂದಿಷ್ಟು ವರ್ಷಗಳ ಕಾಲ ಸಾಧನೆ ಮಾಡಿದ್ರಿ, ನಿಮ್ಮ ಜೊತೆಗೆ ಅನುಯಾಯಿಗಳು ಇದ್ದಾರೆ, ಆದ್ರೆ ಇದರಿಂದ ನೀವ್ ಏನನ್ನ ಪಡ್ಕೊಂಡ್ರಿ ಅಂತೇಳಿ. ಆಗ ಬುದ್ಧರು ಏನ್ ಹೇಳ್ತಾರೆ ಅಂದ್ರೆ, ನೀವು ಒಂದು ಕ್ಷಣ ಅವ್ರು ಹೇಳಿದ ಮಾತನ್ನ ಕೇಳಿದ್ರೆ ವಿಚಿತ್ರ ಅನ್ಸುತ್ತೆ. ನಾನು ಈ ಬೋಧಿ ವೃಕ್ಷದ ಕೆಳಗಡೆ ಕೂತು ಧ್ಯಾನ ಮಾಡಿದ್ದು ಅಥವಾ ಇಷ್ಟು ವರ್ಷಗಳ ಕಾಲ ಒಂದು ತಪಸ್ಸಂತರ ಮಾಡಿದ್ದು ಇದರಿಂದ ಪಡ್ಕೊಂಡಿದ್ದಕ್ಕಿಂತ ಕಳೆದುಕೊಂಡಿದ್ದೆ ಜಾಸ್ತಿ ಅಂತೇಳಿ. ಇನ್ನೂ ಆಶ್ಚರ್ಯ ಆಗುತ್ತೆ, ಏನ್ ನೀವ್ ಹೇಳ್ತಿರೋದು ಅರ್ಥನೇ ಆಗ್ತಾ ಇಲ್ವಲ್ಲ ಅಂತೇಳಿ. ಆಗ ಬುದ್ಧರು ಹೇಳ್ತಾರೆ, ನಾನು ಇಷ್ಟು ವರ್ಷಗಳ ಕಾಲ ತಪಸ್ಸು ಧ್ಯಾನ ಮಾಡಿದ್ರಿಂದ ಪಡ್ಕೊಂಡಿದ್ದಕ್ಕಿಂತ ಕಳೆದುಕೊಂಡಿದ್ದೇನು ಅಂದ್ರೆ ನನ್ನಲ್ಲಿರುವಂತಹ ದ್ವೇಷ, ಅಸೂಹೆ, ಮತ್ಸರ, ಹೊಟ್ಟೆ ಕಿಚ್ಚು, ಒಟ್ಟು ನನ್ನಲ್ಲಿರುವಂತಹ ಎಲ್ಲಾ ಕಲ್ಮಶಗಳನ್ನ ಕಳ್ಕೊಂಡೆ ಅನ್ನುವಂಥದ್ದನ್ನ ನೋಡಿ. ಎಂತಹ ಒಂದು ಮಾತನ್ನ ಬುದ್ಧರು ಹೇಳ್ತಾರೆ ಅಂದ್ರೆ, ಹಾಗೆ ನಾವು ಸಹ ನಮ್ಮನ್ಯಾರು ಕೇಳಿದ್ರೆ, ಏನು ಈ ಜೀವನ ಧ್ವನಿ ಕೇಳಿ ನೀನೇನ್ ಮಾಡ್ಕೊಂಡೆ, ಅಥವಾ ಈ ಪುಸ್ತಕ ಓದಿ ನಿನಗೇನಾಯ್ತು, ಅಥವಾ ಈ ತರ ಯೋಗ ಮಾಡಿ ನೀನೇನ್ ಮಾಡ್ದೆ ಅಂತ ಯಾರು ಕೇಳಿದ್ರೆ, ಏನೂ ಮಾಡ್ಲಿಲ್ಲಪ್ಪ, ಇದರಿಂದ ನಾನು ಕಳ್ಕೊಂಡಿದ್ದೆ ಜಾಸ್ತಿ. ಏನ್ ಕಳ್ಕೊಂಡ್ವಿ? ನಮ್ಮಲ್ಲಿರುವಂತಹ ದುರ್ಗುಣಗಳನ್ನ, ದುರ್ಬುದ್ಧಿಗಳನ್ನ ಈ ಮೂಲಕ ಕಳ್ಕೊಂಡು ಒಬ್ಬ ಪರಿಪೂರ್ಣ ವ್ಯಕ್ತಿ ಆಗ್ಲಿಕ್ಕೆ ಇದನ್ನ ಪುಸ್ತಕ ಓದ್ತಾ ಇದ್ದೀನಿ, ಜೀವನ ಧ್ವನಿ ಕೇಳ್ತಾ ಇದ್ದೀನಿ, ಇನ್ನೊಬ್ಬರಿಗೆ ಕೇಳಿಸ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಹೇಳಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತಲ್ವಾ? ಇದೇ ಇವತ್ತಿನ ಜೀವನ ಧ್ವನಿಯ ಸಂದೇಶ. ಇದುವರೆಗೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡಗೂರಿನ ಎಆರ್ ಚೇತನ್ ಕುಮಾರ್ ಅವರು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಬೇಲೂರು ತಾಲೂಕು ಅಡಗೂರಿನ ಎಆರ್ ಚೇತನ್ ಕುಮಾರ್ ಅವರು. ಜೀವನದಲ್ಲಿ ಬದಲಾವಣೆಗಳು ಆಗ್ತದೆ ಅನ್ನೋದಕ್ಕೆ ಬಹಳಷ್ಟು ನಾವು ನೋಡ್ತೀವಿ. ಒಂದೊಂದು ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ, ಮನೋಭಾವನೆ ಹೇಗಿರುತ್ತೆ ಅನ್ನೋದೇ ಒಂದೊಂದ್ಸರಿ ಅರ್ಥ ಆಗಲ್ಲ. ಆದ್ರೂ ಇವತ್ತು ಮನುಷ್ಯ ದೈಹಿಕವಾಗಿ ರೋಗಿ ಆಗಿರೋದಕ್ಕಿಂತ ಮಾನಸಿಕವಾಗಿ ಅವನು ಹೆಚ್ಚು ರೋಗಿ ಆಗಿದ್ದಾನೆ ಅಂತ. ಅಂದ್ರೆ ದೈಹಿಕ ಕಾಯಿಲೆಗಳು 10% ಆದ್ರೆ ಮಾನಸಿಕ ಕಾಯಿಲೆಗಳೇ 90%. ಈ ಜೀವನ ಧ್ವನಿಯ ಮೂಲಕ ತಿಳಿಸೋದೇನು ಅಂತಂದ್ರೆ, ಒಂದು ಘಟನೆ ನಡೆಯುತ್ತೆ, ಒಬ್ಬ ವ್ಯಕ್ತಿ ಅವನಿಗೆ ಮರಣದಂಡನೆ ಶಿಕ್ಷೆ ಆಗುತ್ತೆ. ಅಮೆರಿಕದಲ್ಲಿ ನಡೆದ ಘಟನೆ. ಒಂದಿಷ್ಟು ಚಿಂತಕರು ಮನವಿ ಮಾಡ್ತಾರೆ, ಹೆಂಗಿದ್ರು ಮರಣದಂಡೆ, ಇವನ ಮೇಲೆ ಒಂದು ಪ್ರಯೋಗ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ. ಆಯ್ತು ಅಂತೇಳಿ ಅಲ್ಲಿನ ನ್ಯಾಯಾಧೀಶರು ಅನುಮತಿ ಕೊಡ್ತಾರೆ. ಕೊಟ್ಟಾಗತ್ತೆ. ಕೊಟ್ಟ ಮೇಲೆ ಅವನ ಮರಣದಂಡನೆಯ ದಿನನೂ ಬರುತ್ತೆ. ಬಂದ ಮೇಲೆ ಅವನಿಗೆ ಗಲ್ಲಿಗೆ ಹಾಕೋದಿಲ್ಲ. ಏನ್ ಮಾಡ್ತಾರೆ, ಅವನ ಚೇರಲ್ಲಿ ಕೂರಿಸಿ ಕೈ ಕಾಲನ್ನ ಕಟ್ಟಿ, ನೋಡಪ್ಪ ನಿನ್ನ ಗಲ್ಲಿಗೆ ಏರ್ಸಲ್ಲ, ಒಂದು ವಿಷ ಸರ್ಪವನ್ನ ತಂದಿದ್ದೀವಿ ಅಂತೇಳಿ ಹೇಳ್ತಾರೆ. ಅದನ್ನು ಸಹ ಅವನ ಎದುರಿಗೆ ತೋರಿಸ್ತಾರೆ. ತೋರಿಸಿದ್ ನೋಡಪ್ಪ, ಇದೇ ವಿಷ ಸರ್ಪ ನಿನ್ನಗೆ ಕಚ್ಚುತ್ತೆ, ಕಚ್ಚಿದ ನಂತರ ನೀನು ಇದೇ ವಿಷ ಸರ್ಪದ ವಿಷದಿಂದನೇ ನೀನು ಸಾಯ್ತೀಯ ಅಂತೇಳಿ. ಆಯ್ತು, ಕಣ್ಣಿಗೆ ಬಟ್ಟೆ ಕಟ್ತಾರೆ. ಬಟ್ಟೆ ಕಟ್ಟಿದ್ಮೇಲೆ ಏನ್ ಮಾಡ್ತಾರೆ, ಅವನ ಕಾಲಿನ ಹೆಬ್ಬೆರಳಿಗೆ 2 ಗುಂಡು ಸೂಜಿ ತಗೊಂಡು ಚುಚ್ಚುತ್ತಾರೆ. ಚುಚ್ಚಿದ ಅರ್ಧ ಗಂಟೆಯಲ್ಲಿ ಆ ವ್ಯಕ್ತಿ ಸಾವಿಗೀಡಾಗ್ತಾನೆ. ಸಾವಿಗೀಡ ಆದ್ಮೇಲೆ ಅದರ ವಿಡಿಯೋ ದೃಶ್ಯಾವಳಿಯನ್ನ ಮಾಡಿರ್ತಾರೆ. ಇದನ್ನ ನ್ಯಾಯಾಧೀಶರ ಹತ್ರ ತೋರಿಸ್ತಾರೆ. ತೋರಿಸಿದ್ಮೇಲೆ ನ್ಯಾಯಾಧೀಶರಿಗೂ ಆಶ್ಚರ್ಯ ಆಗುತ್ತೆ, ಏನಿದು, ಏನ್ ಮೆಸೇಜ್ ಇದೆ ಇದರಿಂದ? ಆಗ ಅವರು ಹೇಳ್ತಾರೆ, ಮನುಷ್ಯ ಯಾವತ್ತೂ ಅಷ್ಟೇ ನೋಡಿ, ಹಾವು ಕಚ್ಚಲಿಲ್ಲ, ಬರೀ ಗುಂಡು ಸೂಜಿ ಚುಚ್ಚಿದ್ದಷ್ಟೇನೆ, ಆದ್ರೂ ಸತ್ತ. ಅಂದ್ರೆ ವ್ಯಕ್ತಿ ಇಲ್ಲಿ ಸಾಯೋದು ಅಥವಾ ರೋಗಿ ಆಗೋದು ಎಲ್ಲದಕ್ಕೂ ಕಾರಣ ಮನುಷ್ಯ ಭಯ ಅನ್ನುವಂಥದ್ದು ಅಥವಾ ಮನೋಭಾವನೆ ಅನ್ನುವಂಥದ್ದು. ಅವನ ಮನಸ್ಥಿತಿ ಹೇಗಿರುತ್ತೋ ಅದ್ರ ಮೇಲೆ ಅವನ ಬದುಕು, ಆರೋಗ್ಯ ಎಲ್ಲವೂ ನಿಂತಿರುತ್ತೆ. ಅಂದ್ರೆ ಅರ್ಥ ಇಲ್ಲಿ ಮನುಷ್ಯನಿಗೆ ನೀವು ಸಂದೇಶ ತಿಳಿಸಬೇಕಾಗಿರೋದೇನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಮನುಷ್ಯ ರೋಗ ಬಂದಾಗ ಸಾಯೋದಕ್ಕಿಂತ ಅಥವಾ ಏನಾರು ಆದಂತ ಸಂದರ್ಭದಲ್ಲಿ ಅವನು ಸಾಯೋದಕ್ಕಿಂತ ಭಯದಲ್ಲೇ ಸಾಯೋದು ಜಾಸ್ತಿ. ಅಂದ್ರೆ ಆತ್ಮಬಲ, ಅಂದ್ರೆ ಮನೋಬಲ ಅನ್ನುವಂಥದ್ದು.
ಅಂದ್ರೆ ಮನಸ್ಸು ಭಯಗ್ರಸ್ತ ಆದಾಗ, ಮನಸ್ಸಿನಲ್ಲಿ ಅದೇ ಯೋಚನೆ ಮಾಡಿದಾಗ ಅದು ನಮ್ಮನ್ನ ಕೊಲ್ಲುತ್ತೆ ಅನ್ನುವಂಥದ್ದು ಇದರ ಸಂದೇಶ. ಅಂದ್ರೆ ಅರ್ಥ, ಮನುಷ್ಯ ಮಾನಸಿಕವಾಗಿನೇ ರೋಗಿ ದುಃಖಿ ಆಗಿರೋದು ಬಿಟ್ರೆ ದೈಹಿಕವಾಗಿ ಯಾವುದೂ ಅಲ್ಲ. ಅವ್ರು ಹೇಳುವಂತಹ ಸಂದೇಶ ಏನು ಅಂದ್ರೆ, ಮನುಷ್ಯನಿಗೆ ಯಾವುದೇ ಏನೇ ಸಮಸ್ಯೆ ಇದ್ರೂ ಅದು ದೈಹಿಕವಾಗಿ ಇರೋ 10% ಸಮಸ್ಯೆ ಆದ್ರೆ ಇನ್ನು ಉಳಿದ 90% ಅವನ ಮಾನಸಿಕ ಮನೋಬಲ ಕುಂದಿರುತ್ತೆ ಅನ್ನುವಂಥದ್ದು, ಅಥವಾ ಮನೋಬಲದಿಂದನೇ ಅವನು ರೋಗಿ ಆಗೋದು ಅನ್ನುವಂಥದ್ದು ಇದರ ಸಂದೇಶವನ್ನ ತಿಳಿಸ್ತಾರೆ. ಈ ಕಥೆಯ ಮೂಲಕ ನಾವು ತಿಳ್ಕೊಳ್ಳೋಣ, ದೈಹಿಕವಾಗಿ 10% ಆದ್ರೆ ಮಾನಸಿಕವಾಗಿ 90% ನಾವು ಬಹಳ ಬಹಳ ಚೆನ್ನಾಗಿರಬೇಕು. ಯಾವುದನ್ನೇ ಮಾಡಬೇಕಾದ್ರೂ ಆತ್ಮಬಲ, ಮನೋಬಲ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಅನ್ನುವಂಥದ್ದು ಈ ಮೂಲಕ, ಈ ಜೀವನ ಧ್ವನಿಯ ಮೂಲಕ ನಿಮಗೆಲ್ಲರಿಗೂ ತಿಳಿಸುವಂತಹ ಸಂದೇಶ. ನಮಸ್ಕಾರ. ಇದುವರೆಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಕೆಳಗರೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ತಿದ್ದಾರೆ ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಚೇತನ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ. ಭಯದ ಬಗ್ಗೆ ಏನು ಹೇಳ್ತೀರಿ? ಎಲ್ಲರಲ್ಲಿನೂ ಭಯ ಇದೆ ಅಲ್ವಾ? ಹೌದು. ಇವತ್ತು ಎಲ್ಲಾ ವ್ಯವಸ್ಥೆಗಳು ಸಿಕ್ಕಿದ್ರು ಈ ಭಯ ಅನ್ನುವಂಥದ್ದು ಇದ್ರ ಜೊತೆಗೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಒಂದು ಕಾಲದಲ್ಲಿ ವ್ಯವಸ್ಥೆಗಳ ಕೊರತೆ ಇತ್ತು, ಧೈರ್ಯವಂತರಾಗಿ ಬದುಕ್ತಾ ಇದ್ರು. ಆದ್ರೆ ಇವತ್ತು ಸಕಲ ವ್ಯವಸ್ಥೆಗಳು ಕೈಗೆಟಕತ್ತೆ, ತತ್ಕ್ಷಣಕ್ಕೆ ಏನಾದ್ರು ಒಂದು ಹುಷಾರ್ ತಪ್ಪಿದ್ರು ಆಸ್ಪತ್ರೆಗೆ ಕರ್ಕೊಂಡೋಗೋ ವ್ಯವಸ್ಥೆ ಇದೆ. ಆದ್ರೂ ಎಲ್ಲ ಒಂದು ಕಡೆ ಭಯ ಅನ್ನುವಂಥದ್ದು ಇವತ್ತು ನಮ್ಮನ್ನ ಬಹಳ ರೋಗಿಗಳನ್ನಾಗಿ ಮಾಡ್ತಾ ಇದೆ. ಭಯಕ್ಕೆ ಒಳಗಾದಾಗ ಏನಾಗ್ತದೆ ಅನ್ನೋದಕ್ಕೆ ಒಂದು ಘಟನೆಯನ್ನ ನೋಡೋಣ. ಹೀಗೆ ಒಂದಿಷ್ಟು ಜನ ಪ್ರವಾಸಿಗರು ಒಂದು ತೀರ್ಥಕ್ಷೇತ್ರದ ಯಾತ್ರೆಗೆ ಹೋಗ್ತಾ ಇದ್ರು. ತಲುಪುವಂತ ಸ್ವಲ್ಪ ದೂರದಲ್ಲಿ ವಾಹನ ಪಂಚರ್ ಆಯ್ತು. ಹೋಗುವ ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ಹೋಗ್ದಲೆ ಪ್ರಸಾದ, ಊಟ ಸಿಗೋದಿಲ್ಲ. ಆಗ ಏನ್ ಮಾಡೋದು? ಊಟ ಇಲ್ವಲ್ಲ. ಹಾಗಾದ್ರೆ ಎಲ್ಲಾರು ಹೊರಗಡೆ ಒಂದು ಹೋಟೆಲ್ ಇದೆಯಾ ನೋಡೋಣ ಅಂತ ಹೇಳಿ ಹುಡುಕಾಡ್ತಾರೆ. ಎಲ್ಲ ಒಂದು ಕಡೆ ಇನ್ನೇನು ಹೋಟೆಲ್ ಬಾಕ್ಲ ಹಾಕ್ಬೇಕು. ಆ ಸಂದರ್ಭಕ್ಕೆ ಇವ್ರು ಹೋಗಿ, ಅಣ್ಣ ಹಸ್ತಿದೀವಿ, ಬಹಳ ದೂರದಿಂದ ಪ್ರಯಾಣ ಮಾಡಿದೀವಿ, ಈ ತರ ಸ್ಥಳಕ್ಕೆ ತಲುಪಬೇಕಾಗಿತ್ತು, ಆದ್ರೆ ಈ ತರ ತೊಂದರೆ ಆಗಿ ಹಾಗಿಲ್ಲ, ಏನಾದ್ರೂ ಊಟ ಇದೆಯಾ? ಇಲ್ಲ, ಊಟ ನೀವು ಇಷ್ಟೊತ್ತ ಕೇಳಿದ್ರೆ ಬಂದು ಊಟ ಕೊಡಕ್ ಆಗಲ್ಲ, ಆದ್ರೂ ನೀವೇನೋ ಕೇಳ್ತಾ ಇದ್ದೀರಿ, ಮಧ್ಯಾಹ್ನ ಮಾಡಿದಂತಹ ಪಲಾವ್ ಇದೆ, ಬಿಸಿ ಮಾಡ್ಬೇಕಾದ್ರೆ ಕೊಡ್ತೀನಿ, ತಗೋಬೋದಾ ಅಂತ. ಇನ್ನೇನ್ ಮಾಡೋದು? ಅವ್ರಿಗೂ ಹಸ್ತಿತ್ತು, ಎಂತದ ಒಂದ್ ಸಿಕ್ಕಿದ್ರು ಸಾಕು ಅನ್ಸಿತ್ತು. ಆದ್ರೂ ಕೆಲವು ಜನ ಏನ್ ಅಳಿಸಿದ್ಯೋ ಏನೋ ಅನ್ಕೊಂಡು ಮನೋಭಾವನೆಯಲ್ಲೇ ಎಷ್ಟೋ ಜನ ತಿಂದ್ರು, ಎಷ್ಟೋ ಜನ ತಿನ್ನದೆ ಹಾಗೆ ಬೇಡ ಅಂತ ಹೇಳಿ ಹಾಗೆ ಬಿಟ್ಟು ಸುಮ್ಮನಾದ್ರು. ಆಯ್ತು, ಎಲ್ಲ ಒಂದ್ ಕಡೆ ರೂಮ್ ಮಾಡ್ಕೊಂಡ್ರು, ಉಳ್ಕೊಂಡ್ರು. ಕೆಲವೊಂದಿಷ್ಟು ಜನಕ್ಕೆ ಬೆಳಿಗ್ಗೆ ಎದ್ದು ವಾಯುವಿಹಾರ ಮಾಡುವಂತಹ ಅಭ್ಯಾಸ. ಹೀಗೆ ಬೆಳಿಗ್ಗೆ ಎದ್ದು ವಾಯುವಿಹಾರ ಮಾಡುವಂತದ್ರಲ್ಲಿ ಸ್ಥಳೀಯರು ಒಬ್ರು ಸಿಕ್ಕಿದ್ರು. ಸರ್, ನೀವು ರಾತ್ರಿ ತಡವಾಗಿ ಹೋಟೆಲಲ್ಲಿ ಊಟ ಮಾಡ್ತಾ ಇದ್ದೀನಿ, ನೋಡಿದೆ ನಾನು. ಅಲ್ಲಿ ತಾವು ಪಲಾವಿನ ತಿಂತಾ ಇದ್ರೆ, ಆ ಪಲಾವ್ ತಿನ್ಬೇಕಾದ್ರೆ ಒಬ್ರು ಅದೊಂದು ನಾಯಿಗೆ ಆ ಪಲಾವ್ ಹಾಕಿದ್ರಲ್ಲ, ಆ ನಾಯಿ ಸತ್ತೋಯ್ತು ಸರ್ ಅಂತ ಹೇಳಿದ್ರು. ಅಷ್ಟು ಹೇಳಿದ್ದೆ ತಡ ಮಲಗಿದ್ರಲ್ಲ ಬಾಡಿಗೆ ರೂಮ್ ಮಾಡ್ಕೊಂಡು, ಅಲ್ಲಿಗೆ ಹೋಗಿ ನೋಡ್ರಪ್ಪ ಪಲಾವ್ ತಿಂದಿದ್ರಂತಲ್ಲ, ಅಲ್ಲಿ ಎಷ್ಟೋ ಜನ ನೀವು ತಿನ್ಲಿಲ್ಲ, ನಾವು ತಿಂದ್ವಿ, ನಾಯಿನೇ ಸತ್ತೋಗ್ಬಿಡ್ತಂತೆ ಅಂತ ಹೇಳಿದ್ದೆ ತಡ ಮಲಗಿದ್ದವ್ರಿಗೆ ಇದ್ದಕ್ಕಿದ್ದಾಗೆದ್ದೆ ಒಬ್ರು ಹೊಟ್ಟೆ ನೋವು ಅಂದ್ರು, ಒಬ್ರು ಎದೆ ಉರಿತಾ ಇದೆ ಅಂದ್ರು. ಎಲ್ಲರೂ ಭಯದಿಂದನೇ ಶುರುವಾದ್ರು. ಆ ವ್ಯವಸ್ಥೆ ಮಾಡಿದ್ರಲ್ಲ ಪ್ರವಾಸವನ್ನ, ಅವರು ಸ್ಥಳೀಯವಾಗಿ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು, ಎಲ್ಲರನ್ನು ಅಡ್ಮಿಟ್ ಮಾಡಿದ್ರು. ಆವಾಗ ಮತ್ತೆ ಆ ವ್ಯಕ್ತಿ ಅಲ್ಲೇ ಆಸ್ಪತ್ರೆಗೆ ಬಂದ್ರು. ಇವ್ರು ನೋಡಿ ಇಲ್ಲೇ ಇದ್ರಲ್ಲ, ಯಾಕೆ ಇನ್ನು ಪ್ರವಾಸ ಸ್ಥಳಕ್ಕೆ ಇಲ್ಲ ಹೋಗ್ತೀವಿ ಅಂದ್ರೆ ಇದ್ಯಾಕೆ ಇಲ್ಲೇ ಇದ್ರಲ್ಲ ಅಂತ ಹೇಳಿ ಆ ವ್ಯಕ್ತಿ ಮತ್ತೆ ಕೇಳ್ತಾನೆ, ಯಾಕೆ ಏನಾಯ್ತು? ಯಾಕೆ? ಇಲ್ಲ ಸರ್, ನೀವ್ ಹೇಳಿದ್ರಲ್ಲ ಬೆಳಿಗ್ಗೆ ಪಲಾವ್ ತಿಂದು ನಾಯಿ ಸತ್ತೋಯ್ತು ಅಂತ. ಅಲ್ಲ ಸರ್, ನಾನು ಹೇಳೋ ತನಕ ನೀವು ಒಂದ್ ನಿಮಿಷನಾರು ನಿಲ್ಲೋದು ಬಿಟ್ಟು ಓಡೋಗ್ಬಿಟ್ರಲ್ಲ, ಯಾಕೆ ಏನಾಯ್ತು? ನೀವು ರಾತ್ರಿ ಪಲಾವ್ ಹಾಕಿದ್ರಲ್ಲ, ಅದು ವಾಹನಕ್ಕೆ ಸತ್ತೋಯ್ತು ಅಂತ ಹೇಳೋದ್ರೊಳಗೆ ನೀವು ಹೋಗ್ಬಿಟ್ಟಿದ್ರಿ ಕೇಳಿಸ್ಕಂದಲ್ಲೇ ಅಂತೇಳಿ ಹೇಳಿದಂತೆ. ಅವಾಗ ಮತ್ತೆ ಅದೇ ಬಂದು ಅದೇ ವಿಚಾರವನ್ನ ನೋಡ್ರು, ಪಲಾವ್ ತಿನ್ ಸಾಯ್ದಿಲ್ವಂತೆ, ಪಲಾವ್ ಹಾಕಿದ ನಾಯಿ ವಾಹನಕ್ಕೆ ಸಿಕ್ಸಾಯ್ತಂತೆ ಅಂತೇಳಿ. ಇವ್ರು ಯಾರು ಹೊಟ್ಟೆ ನೋವು, ನನಗೆ ಎದೆ ಉರಿತಾ ಇದೆ, ಎಲ್ಲ ಬೇದಿ ಆಗ್ತಾ ಇದೆ ಅಂತ ಎಲ್ಲ ಹೇಳಿದ್ರಲ್ಲ, ಇದ್ದಕ್ಕಿದ್ದಾಗೆ ತತ್ಕ್ಷಣಕ್ಕೆ ಎಲ್ಲರೂ ಸರಿಯಾದ್ರಂತೆ. ನೋಡಿ, ಅಂದ್ರೆ ಭಯ ಅನ್ನುವಂಥದ್ದು ನಮ್ಮನ್ನ ಯಾವ ರೀತಿ ಮಾಡ್ತದೆ, ಎಲ್ಲ ಇನ್ನೇನು ಹೊರಡಬೇಕು ಅನ್ನುವಂಥದ್ರಲ್ಲಿ ಒಂದು ಮಾತು ಅಥವಾ ಒಂದು ಭಯ ಅನ್ನುವಂಥದ್ದು ಯಾವ ರೀತಿ ಅವ್ರನ್ನ ಅಥವಾ ಅವರ ಮನೋಭಾವನೆಯಲ್ಲಿ ಅವರೇ ಭಯಕ್ಕೊಳಗಾಗಿ, ಆಘಾತಕ್ಕೊಳಗಾಗಿ ಎಲ್ಲರೂ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಗ್ಲುಕೋಸ್ ಹಾಕ್ಸೋಷ್ಟು ಮಟ್ಟಿಗೆ ಹೋಗಿದ್ರು ಅಂತಂದ್ರೆ ಅರ್ಥ, ಇಲ್ಲಿ ಭಯವೇ ರೋಗ, ಧೈರ್ಯವೇ ಔಷಧಿ. ಧೈರ್ಯವಂತರು ಮಾತ್ರ ಇಲ್ಲಿ ಬದುಕ್ತಾರೆ. ಅಂತ ಧೈರ್ಯವನ್ನ ತಂದ್ಕೊಳ್ಳೋದಕ್ಕೆ ಈ ಜೀವನ ಧ್ವನಿ ಸಣ್ಣ ಒಂದು ಅನಿಯ ರೀತಿಯಲ್ಲಿ ಸಹಕಾರ ಮಾಡುತ್ತೆ ಅನ್ನುವಂಥದ್ದು ಇವತ್ತಿನ ಸಂದೇಶ. ಕೇಳಿದ್ರೆ, ಇಲ್ಲಿವರೆಗೂ ಮಾತಾಡಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಈಗೆಲ್ಲ ಬಹಳ ಜನ ಬುದ್ಧಿವಂತರೇ, ವಿದ್ಯಾವಂತರೂ ಆಗಿದ್ದಾರೆ. ಆದರೆ ಒಳ್ಳೆಯ ಮನೋಭಾವನೆಯನ್ನ,
ಬೆಳೆಸ್ಕೊಳ್ಳೋ ನಿಟ್ಟಿನಲ್ಲಿ ಎಷ್ಟೋ ಜನ ವಿಫಲರಾಗಿದ್ದಾರೆ. ಏನಂತೀರಿ? ಸ್ವತಂತ್ರ ಬಂದ ನಂತರ ಪ್ರಮಾಣ ಜಾಸ್ತಿ ಆಗ್ತಾ ಇಂದಿಗೆಲ್ಲ ಹತ್ತತ್ರ 85-90% ಸಾಕ್ಷರತೆ ಆಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಇವತ್ತು ಸಾಕ್ಷರತೆ ಜಾಸ್ತಿ ಆಗ್ತಾ ಹೋದ ಹಾಗೆ ಎಲ್ಲ ಒಂದು ಕಡೆ ಸಂಬಂಧಗಳ ಒಂದು ಜೋಡಣೆ ಕಡಿಮೆ ಆಗ್ತಾ ಇದೆ. ಸ್ವತಃ ಒಂದೇ ರಕ್ತವನ್ನ ಅಂದ್ರೆ ಒಂದೇ ತಾಯಿಯಲ್ಲಿ ಹುಟ್ಟಿದಂತ ಅಣ್ಣ ತಮ್ಮಂದಿರಲ್ಲೂ ಬಹಳಷ್ಟು ವೈಷಮ್ಯಗಳನ್ನ ನಾವು ಕಾಣ್ತಾ ಇದೀವಿ. ಎಲ್ಲ ಒಂದು ಕಡೆ ಬುದ್ಧಿವಂತರೇ ಬಹಳಷ್ಟು ಜನ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆ ಈ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೀಗೆ ಅಣ್ಣ ತಮ್ಮ ಇಬ್ರಿದ್ರು. ಅದರಲ್ಲಿ ಅಣ್ಣ ಬಹಳ ಬುದ್ಧಿವಂತನಿದ್ದ, ತಮ್ಮ ಮುಗ್ಧ ಪಾಪ, ಅವನು ಯಾವುದೇ ಶಾಲೆ ಮೆಟ್ಲತ್ತಿರ್ಲಿಲ್ಲ. ಏನಾಗತ್ತೆ, ತಂದೆ ತಾಯಿ ತೀರ್ಕೊಂಡ್ಬಿಡ್ತಾರೆ. ಆಗ ಅಣ್ಣ ತಮ್ಮ ಇದ್ದಂತದ್ರಲ್ಲಿ ಒಂದಿಷ್ಟು ಹಂಚ್ಕೋಬೇಕಾಗಿರತ್ತೆ. ಆದ್ರೆ ಇರೋದೇನಿತ್ತು ಆಸ್ತಿ, ಅಪ್ಪನ ಆಸ್ತಿ, ಒಂದು ಹಸು, ಒಂದು ತೆಂಗಿನ ಮರ, ಒಂದು ರಗ್ಗು, ಇಷ್ಟೇ ಇದ್ದಿದ್ದು. ಇವನು ಬುದ್ಧಿವಂತನಿದ್ನಲ್ಲ, ಅಣ್ಣ ಅಂದ ಒಂದ್ ಕೆಲಸ ಮಾಡೋಣ, ಹಸು ಒಂದೇ ಇರೋದು, ಮುಂದಿಂದು ನೀನ್ ಇಟ್ಕೋ, ಹಿಂದಿನ ನಾನ್ ತಗೊಂತೀನಿ ಇಂದ ಅಣ್ಣ. ಆಯ್ತು ಅಂದ. ಇವನಿಗೇನು ಗೊತ್ತಿಲ್ಲ. ಎರಡನೇದು, ಮರದ ಕೆಳಗಡೆ ನಿನಗಿರ್ಲಿ, ಮೇಗ್ಲು ನನಗಿರ್ಲಿ ಇಂದ ಅಣ್ಣ. ಅದಕ್ಕೂ ಒಂದ. ರಗ್ಗು, ರಾತ್ರಿ ನಾನು ಓದ್ಕಂತೀನಿ, ಬೆಳಿಗ್ಗೆ ನೀನು ಉಪಯೋಗಿಸ್ಕ ಅಂದ. ಏನೋ ನಮ್ಮ ಅಣ್ಣ ಹೇಳ್ತಾನೆ ಬುದ್ಧಿವಂತನಲ್ವಾ ಅಂತ ಹೇಳಿ ಆಯ್ತು ಅಂತ ಅಂದ. ಹೀಗೆ ಕೆಲವು ದಿನ ನಡೀತಾ ಇತ್ತು. ಇವನಿಗೇನು ಆದಾಯ ಇಲ್ಲ, ಎಂತದೂ ಇಲ್ಲ. ಕೆಳಗಿಂದ ಒಂದೊಂದಾಗ ಇವನು ಗಿಡಕ್ಕೆ ನೀರ್ ಹಾಕ್ಬೇಕು, ಮುಂದಿಂದೊಂದಾಗ ಇವನು ಹಸಿಗೆ ಮೇವ ಹಾಕ್ಬೇಕು. ರಗ್ಗುಂದ ಬೆಳಗಿನ ಮಲಗಕ್ಕಾಗತ್ತಾ? ರಾತ್ರಿ ವೇಳೆ ಚಳಿಲಿ ಮಲಕೋಬೇಕು, ಮಳೆಯಲ್ಲಿ ನೆನಿಬೇಕು. ಈ ತರದ ಒಂದು ಪರಿಸ್ಥಿತಿ. ಯಾರೋ ಒಬ್ಬ ತಿಳಿದಂತೋನು ಇವನ ಸ್ಥಿತಿಯನ್ನು ನೋಡಿ, ಪಾಪ ಎಂತ ಮುಗ್ಧ ಅಣ್ಣ ಬುದ್ಧಿವಂತ, ಈ ತರ ಮಾಡ್ಬೋದಾ ಅಂತ ಹೇಳಿ, ನೋಡಪ್ಪ ನಿನಗೆ ಹೇಳಿರೋ ಪ್ರಕಾರ ಕೆಳಗಿಂದು ನಿಂದು ಮರದ್ದು, ಹಾಗೆ ರಗ್ಗು ಬೆಳಗ್ಗೆ ನಿಂದು ಅಂತ ಹೇಳಿದಾರೆ. ಒಂದ್ ಕೆಲಸ ಮಾಡು, ಹೆಂಗಿದ್ರು ಅವ್ನ ಹಾಲ್ ಕರೆಯಕ್ಕಂತೂ ಬರ್ತಾನೆ, ನೀನಂತೂ ಮೇಯ್ಸ್ಕೊಂಡ್ ಬರ್ತೀಯ. ಬೆಳಗಿನ ಟೈಮು ಅವ್ನ ಹಾಲ್ ಕರೆಯಕ್ ಬಂದಾಗ ನಿನ್ ಮುಂದಿಂದಲ್ವಾ ಒಂದೇ ಒಂದು ಏಟನ್ನ ಹಸುವಿಗೆ ಹೊಡೆದ್ಬಿಡು, ಅವನಿಗೆ ಅರ್ಥ ಆಗತ್ತೆ. ಆಯ್ತು ಅಂತ ಹಾಗೆ ಮಾಡ್ತಾನೆ. ಒಂದಿನ ಹಾಲ್ ಕರೆಯಕ್ ಬಂದಾಗ ಹಸುವಿಗೆ ಆತರ ಮಾಡ್ತಾನೆ, ಒದಿಯುತ್ತೆ. ಎರಡನೇ ದಿನ ಇನ್ನೊಂದು ಹೇಳಿರ್ತಾನೆ, ಕೆಳಗಿನ ನಿಂದಲ್ವನಪ್ಪ ಮರದ್ದು, ಕೆಳಗಿಂದ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ ಹೇಳಿದಾನಲ್ವಾ, ನೀನ್ ಕೆಳಗಿನ ಮರ ಕಡಿ ಅಂತಾನೆ. ಅಯ್ಯೋ ಎಂತ ದೊಡ್ಡ ಏನ್ ಕೆಲಸ ಮಾಡ್ತಾ ಇದೀವ ಅಂತ ಅಣ್ಣ ಅಂತಾನೆ. ಏನಿಲ್ಲ, ಕೆಳಗಿನ ನಂದಲ್ವಾ, ನೀನೇ ಕೊಟ್ಟಿರೋದಲ್ವಾ, ಅದಕ್ಕೆ ಮರ ಕಡಿತಾ ಇದೀನಿ ಅಂತ ಹೇಳಿ. ಹಾಗೆ ಒಂದು ಮಾತನ್ನ ಹೇಳಿರ್ತಾನೆ, ರಗ್ಗು ಬೆಳಗಿನ ಟೈಮ್ ನಂದು, ರಾತ್ರಿ ನಿಂದು ಅಂತ ಹೇಳಿರ್ತಾನಲ್ಲ. ಬೆಳಗ್ಗೆ ಇವನ್ ರಗ್ಗನ್ನ ತಗೊಂಡು ರಾತ್ರಿ ಅವನಿಗೆ ಕೊಡೋ ಸಂದರ್ಭದಲ್ಲಿ ರಗ್ಗನ್ನ ನೆನೆಸಿ ಅವನಿಗೆ ಕೊಟ್ಟಿರ್ತಾನೆ ಅಣ್ಣನಿಗೆ. ಆಗ ಕೇಳ್ತಾನೆ, ಯಾಕೋ ಹಿಂಗ್ ಮಾಡ್ತಾ ಇದೆಯಲ್ಲೋ. ಅಲ್ಲ, ರಾತ್ರಿ ನಿನ್ ಕೊಡ್ಬೇಕಲ್ಲ, ನಾನ್ ಬೆಳಗ್ಗೆ ನಂದು ಏನ್ ಬೇಕಾದ್ರೂ ಮಾಡ್ಬೋದಲ್ಲ ಅಂತ ಹೇಳಿ ಆ ರೀತಿ ಕೊಡ್ತಾನೆ. ಅವಾಗ ಇವನಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ಎಂತ ಕೆಲಸ ಇಲ್ಲ, ಬುದ್ಧಿವಂತನಾಗಿರೋ ನಾನು ಅವನಿಗೆ ಕೊಡುವಂತದನ್ನ ಪಾಲನ್ನ ಸರಿಯಾಗಿ ಕೊಟ್ಟಾಗ ನಾವು ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂತ ಅರಿವು ಆಗ್ತದೆ. ಈ ತರದ ತಪ್ಪುಗಳನ್ನ ಬಹಳಷ್ಟು ಇವತ್ತು ನಾವು ನಾಗರಿಕತೆಯ ಯುಗದಲ್ಲಿ ಅಥವಾ ಇವತ್ತು ಬುದ್ಧಿವಂತರ ಸಮುದಾಯದಲ್ಲಿ ಈ ತರದ ಊರುಗಳನ್ನ ನಾವು ಬಹಳ ಕಾಣ್ತಾ ಇದ್ದೀವಿ. ಇವುಗಳೇ ಬಹಳಷ್ಟು ಇವತ್ತು ಕೋರ್ಟ್ಗಳಲ್ಲಿ ಕಟಕಟೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಎಲ್ಲ ಒಂದು ಕಡೆ ನಮ್ಮ ಬುದ್ಧಿವಂತಿಕೆಯನ್ನ ಒಳ್ಳೆಯತನಕ್ಕೆ ಅಂದ್ರೆ ಸಮಾನತೆಗೆ ಅಥವಾ ಎಲ್ಲರನ್ನೂ ಸರಿಯಾದ ರೀತಿ ತೂಕೊಂಡು ಹೋಗುವಂತ ಮನೋಭಾವನೆ ಬಂತು ಅಂದ್ರೆ ಖಂಡಿತ ಜೀವನದಲ್ಲಿ ಸುಖಿಯಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು, ಸಂತೋಷವಾಗಿ ಬದುಕಬಹುದು ಅನ್ನುವಂಥದ್ದು ಈ ಕಥೆಯ ಸಾರಾಂಶ. ನಿಜ, ಅತಿಯಾದ ಬುದ್ಧಿವಂತಿಕೆ, ಮೋಸ ಮಾಡುವ ಬುದ್ಧಿವಂತಿಕೆ ಹೇಗೆ ಅವರಿಗೆ ತೊಂದರೆ ಕೊಡುತ್ತೆ ಅನ್ನೋದಕ್ಕೆ ಈ ತರದ ನಿದರ್ಶನಗಳು ನಮ್ಮ ಸಮಾಜದಲ್ಲಿ ಅನೇಕ ಇದಾವೆ. ತಾವು ಈ ಕಾರ್ಯಕ್ರಮದಲ್ಲಿ ವಿಷಯಗಳನ್ನು ಹಂಚಿಕೊಂಡ್ರಿ. ಶ್ರೋತೃಗಳೇ, ನಮ್ಮ ಜೊತೆಗೆ ಭಾಗವಹಿಸಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಇದುವರೆಗೆ ಜೀವನ ಧ್ವನಿ, ಚಂದದ ಜೀವನಕ್ಕೆ ಹಂದರ ಹೆಣೆಯುವ ಮಾರ್ಗದರ್ಶಿ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ, ಸಂಕಲನಕ್ಕೆ ಸಹಕಾರ ಜಿ ಸೌಭಾಗ್ಯ. ಇದು ಹಾಸನ ಆಕಾಶವಾಣಿಯ ಜೀವನವಾಣಿ.